Hi my dear students, I am your Dhananjay sir. All of you welcome to our LKS Navodaya Sainik YouTube ಚಾನಲ್ಗೆ ನಿಮ್ಗೆಲ್ರಿಗೂ ಸ್ವಾಗತ ಕೊಡ್ತಾ ಇವತ್ತೊಂದು ವಿಶೇಷವಾದ ಸುದ್ದಿ ಏನಂದ್ರೆ ಯಾರೆಲ್ಲ 5ನೇ ತರಗತಿ 2025 ಮತ್ತು 26ನೇ ಸಾಲಿನಲ್ಲಿ 5ನೇ ತರಗತಿ ಓದಿ ಮುರಾರ್ಜಿ ಶಾಲೆಗಳಿಗೆ ಎಕ್ಸಾಮ್ ಬರೆದಿದ್ರಲ್ಲ ಅವರಿಗೊಂದು ಸಿಹಿ ಸುದ್ದಿ. ಏನು ಹೇಳಿ? ಎಸ್, ರಿಸಲ್ಟ್ ಬಿಟ್ಟಿದ್ದಾರೆ. ಸೆಲೆಕ್ಷನ್ ಯಾವ್ಯಾವ ಶಾಲೆಗಳಿಗೆ ನಾವು ಸೆಲೆಕ್ಷನ್ ಆಗಿದ್ದಾರೆ ಅಂತ ಲೀಸ್ಟ್ ಬಿಟ್ಟಿದ್ದಾರೆ. ಹಾಗಾದರೆ ಅದನ್ನು ನಿಮ್ಮ ಮೊಬೈಲಲ್ಲೇ ನಿಮ್ಮ ಮನೆಯಲ್ಲೇ ಕೂತ್ಕೊಂಡು ಅದನ್ನು ನೀವು ಚೆಕ್ ಮಾಡ್ಕೋಬೋದು. ನಮ್ಮ ಮಗುಗೆ ಯಾವ ಶಾಲೆಯಲ್ಲಿ ಸೆಲೆಕ್ಷನ್ ಆಗಿದೆ ಅಂತ ಹೇಗೆ ಸೆಲೆಕ್ಷನ್ ಮಾಡ್ಕೊಳ್ಳೋದು, ಹೇಗೆ ನಾವು ಚೆಕ್ ಮಾಡೋದು ಅಂತ ನೋಡೋಣವಾ? ಎಸ್ ಸರ್, ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಮೊದಲು ಈಗ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಪಕ್ಕದಲ್ಲೇ ಬೆಲ್ ಬಟನ್ ಇದ್ರೆ ಮೇಲೆ ಕ್ಲಿಕ್ ಮಾಡ್ಕೊಳ್ರಿ. ಯಾಕಂದರೆ ಪ್ರತಿಯೊಂದು ನಾನು ಮಾಡೋ ಪ್ರತಿಯೊಂದು ವೀಡಿಯೋಸ್ಗಳು ನಿಮ್ಮ ಮೊಬೈಲಿಗೆ ಯೂಟ್ಯೂಬಲ್ಲಿ ಫ್ರೀಯಾಗಿ ಬರ್ತಾವೆ. ಅದ್ಮೇಲೆ ಕ್ಲಿಕ್ ಮಾಡಿದರೆ, ಯಾಕಂದರೆ ಯಾವುದೇ ಎಕ್ಸಾಮ್ಸ್ಗಳು ಬಿಟ್ಟರೆ, ಅಪ್ಲಿಕೇಶನ್ ಬಿಟ್ಟರೆ, ಆಲ್ ಟಿಕೆಟ್ ಬಿಟ್ಟರೆ, ಯಾವುದೇ ಒಂದು ಇನ್ಫಾರ್ಮೇಷನ್ ಇದ್ರೂ ನಿಮ್ಮ ಮೊಬೈಲ್ಗೆ ಟಕ್ ಅಂತ ಬರುತ್ತೆ. ಎಸ್, ಹಾಗಾದರೆ ಬರ್ರಿ ಮೊದಲ ಸುತ್ತಿನ ಸೆಲೆಕ್ಷನ್ ಲಿಸ್ಟ್ ಚೆಕ್ ಮಾಡೋಣ. ಹೇಗೆ ಚೆಕ್ ಮಾಡೋದು ಅಂತ ತಗೊಳ್ಳಿ. ಮತ್ತೆ ಮೊಬೈಲ್ ತಗೊಂಡು ಅದನ್ನು ನಿಮ್ಮಲ್ಲಿ ಗೂಗಲ್ ಕ್ರೋಮ್ ಇದೆಯಲ್ವಾ? ಎಸ್, ಅದನ್ನು ಓಪನ್ ಮಾಡ್ಕೊಳ್ಳಿ. ಮಾಡುವ? ಎಸ್ ಸರ್, ಗೂಗಲ್ ಕ್ರೋಮ್ ಮೇಲೆ ಕ್ಲಿಕ್ ಮಾಡಿರಿ. ಇಲ್ಲಿ KEA ಅಂತ ಹೊಡಿರಿ. KEA ಅಂತ ಹೊಡಿರಿ. ಹೊಡೆದ್ಮೇಲೆ ನಿಮಗೆ ಇಲ್ಲಿ KEA ಹೋಮ್ ಅಂತ ಬರುತ್ತೆ ಪುಟ್ಟ. ಈ KEA ಹೋಮ್ ಮೇಲೆ ಕ್ಲಿಕ್ ಮಾಡಿ. ನೀವು ಅಲ್ಲಿ ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಏನಂತ ಬರುತ್ತೆ ಅಂದರೆ ಈ ಥರದೊಂದು ಬರುತ್ತೆ. ಇಲ್ಲ ಮೊಬೈಲಲ್ಲಿ ಓಪನ್ ಮಾಡಿದರೆ ಈ ಕಡೆ ಸೈಡಿಗೆ 3 ಲೈನ್ಸ್ ಇರುತ್ತೆ. ಒಂದರ ಕೆಳಗೊಂದು 3 ಲೈನ್ಸ್ ಬಂದಿರ್ತಾವೆ ಪುಟ್ಟ. ಆ 3 ಲೈನ್ಸ್ ಮೇಲೆ ಕ್ಲಿಕ್ ಮಾಡಬೇಕು ಮೊಬೈಲಲ್ಲಿ. ಲ್ಯಾಪ್ಟಾಪಲ್ಲಿ ಅಥವಾ ಕಂಪ್ಯೂಟರ್ ಓಪನ್ ಮಾಡಿದರೆ ಈ ಥರ ಓಪನ್ ಆಗಿಬಿಡುತ್ತೆ. ನಿಮಗೆ ಮೊಬೈಲಲ್ಲಿ ಓಪನ್ ಮಾಡಿದರೆ ಇಲ್ಲಿ 3 ಲೈನ್ಸ್ ಇರ್ತಾವೆ, ಒಂದರ ಕೆಳಗೆ ಒಂದು. ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಈ ಥರ ಒಂದು ಲೈನ್ಸ್ ಓಪನ್ ಆಗುತ್ತೆ. ಅಲ್ಲಿ ಪ್ರವೇಶ ಅಂತ ಇರುತ್ತೆ. ಆ ಪ್ರವೇಶದ ಮೇಲೆ ಕ್ಲಿಕ್ ಮಾಡಿ. ಆಮೇಲೆ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ ಅದ್ರ ಮೇಲೆ ಕ್ಲಿಕ್ ಮಾಡಿರಿ. ಯಾವ್ದು ಹೇಳ್ರಿ? ಪ್ರವೇಶ. ಅಲ್ಲಿ ನೋಡಿ, ಇವೆಲ್ಲ ಮೇಲ್ಗಡೆ ಬೇಡ ನಮಗೆ. ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ ಅಥವಾ ಏಕಲವ್ಯ ಮಾದರಿ ಶಾಲೆ ಪ್ರವೇಶ, ಇದ್ರ ಮೇಲೆ ಕ್ಲಿಕ್ ಮಾಡ್ರಿ. ಇಲ್ಲಿ ನೋಡಿಬಿಟ್ಟ 2026-27ನೇ ಸಾಲಿನ ತಾತ್ಕಾಲಿಕ ಕ್ರೈಸ್ ಪಟ್ಟಿ ನೋಡಿ. ಮೊದಲ ಸುತ್ತಿನ ಹಂಚಿಕೆ ಏಕಲವ್ಯ ಶಾಲೆದು ಆಲ್ರೆಡಿ ಫಸ್ಟ್ ಲಿಸ್ಟ್ ಬಂದ್ಬಿಟ್ಟಿದೆ. ಆದರೆ ನಮ್ದು ಕ್ರೈಸ್ ಏನಿದೆ, ಯಾವುದು ಮುರಾರ್ಜಿ ಶಾಲೆಗಳದು, ಅದ್ರ ಮೇಲೆ ಆ ಪಟ್ಟಿ ಮೇಲೆ ಕ್ಲಿಕ್ ಮಾಡಿ. ಅದು ತಾತ್ಕಾಲಿಕ ಹಂಚಿಕೆ ಪಟ್ಟಿ. ಏನಾದ್ರು ನೀವು ಅಬ್ಜೆಕ್ಷನ್ ಮಾಡೋದಿದ್ರೆ ಮಾಡ್ಬೋದು, ಬಟ್ ನಿಮಗೆ ಯಾವ ಮಗುಗೆ ಯಾವ್ಯಾವ ಶಾಲೆ ಸಿಕ್ಕಿದೆ ಅಂತ ಇಲ್ಲಿ ನೋಡ್ಕೋಬಹುದು ನಾವು. ಎಸ್ ಸರ್, ಇದು ಆಲ್ ಓವರ್ ಕರ್ನಾಟಕದ ಎಲ್ಲ PDF, ಟೋಟಲ್ PDF ಎಷ್ಟಿದೆ ಗೊತ್ತಾ? 1248 ಪೇಜ್ ಇದೆ. ನೋಡಿಬಿಟ್ಟ, 1ನೇ ಪೇಜು 1248 ಪೇಜ್. ಸರ್ ಹುಡ್ಕೋದು ಹೆಂಗೆ ಸರ್ ಇದನ್ನ ಅಂದ್ರೆ ನೋಡಿಬಿಟ್ಟ, ನೀವೇನ್ ಮಾಡಬೇಕು, ಇದನ್ನ ಇಲ್ಲಿ ಈ ತರ ಬಟನ್ಸ್ ಇರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡ್ರಿ. ಡೌನ್ಲೋಡ್ ಅಂತ ಕೊಡಿ, ಓಕೆ ಅಂತ ಕೊಡಿ. ಡೌನ್ಲೋಡ್ ಆಗ್ಬಿಡತ್ತೆ. ಆಮೇಲೆ ಇದನ್ನು ಓಪನ್ ಮಾಡಿ. ಓಪನ್ ಮಾಡಿದ್ಮೇಲೆ ನೀವು ಮೊಬೈಲಲ್ಲಿ ಓಪನ್ ಮಾಡಿಬಿಟ್ಟ, ಅಲ್ಲಿ ಓಪನ್ ಮಾಡ್ರಿ. ಓಪನ್ ಮಾಡಿದ್ಮೇಲೆ ನಿಮಗೊಂದು ಮಾರ್ಕ್ ತೋರಿಸುತ್ತೆ ನೋಡಿಬಿಟ್ಟ. ಈ ಮಾರ್ಕ್ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ರಿ. ಕ್ಲಿಕ್ ಮಾಡಿಬಿಟ್ಟು ನಾನೊಂದು ಹೆಸರು ಹಾಕ್ತೀನಿ. ಎಸ್, ಏನಂತ ಅಂದರೆ ಪ್ರಕೃತಿ ಅಂತ ಹಾಕ್ತೀನಿ. ನಮ್ಮ ಸ್ಟೂಡೆಂಟ್ ಇವರು ಪ್ರಕೃತಿ LS ಅಂತ ಅವ್ರ ಹೆಸರು ಹಾಕ್ತೀನಿ. ಇವ್ರಿಗೆ ಸಿಕ್ಕಿದೆಯಾ ಅಂತ ನೋಡೋಣ. ಪ್ರಕೃತಿ LS ಇದೆಯಾ? ಎಸ್ ಸರ್ ಇದೆ. 1:1 ಅಂತ ಇದೆ ನೋಡಿ. ಎಲ್ಲಿದೆ ಅಂದರೆ ಅದೇ ಮಾರ್ಕ್ ಮಾಡಲ್ ತೋರಿಸುತ್ತೆ ನೋಡಿ. ಪ್ರಕೃತಿ LS ನೋಡಿ, ದಾವಣಗೆರೆ ಡಿಸ್ಟಿಕ್, ಚನ್ನಗಿರಿ. ಎಲ್ಲಿ ಯಾವ ಸ್ಕೂಲಲ್ಲಿ ಸಿಕ್ಕಿದೆ ಅಂದರೆ ನೋಡಿಬಿಟ್ಟ, ನೋಡಿ, ಅಲಾಟೆಡ್ ಇನ್ಸ್ಟಿಟ್ಯೂಷನ್ ನೇಮ್ ಇಸ್ KRCRS ಕಾಕ್ನೂರ್. ಕಾಕ್ನೂರ್ ಅಂದರೆ ನೋಡಿ, ಕಿತ್ತೂರು ರಾಣಿ ಚೆನ್ನಮ್ಮ ರೆಸಿಡೆನ್ಷಿಯಲ್ ಸ್ಕೂಲ್ ಕಾಕ್ನೂರ್ ಇನ್ ಚನ್ನಗಿರಿ ತಾಲೂಕಲ್ಲಿ ಸಿಕ್ಕಿದೆ. ಇದೇ ಥರ ನಮ್ಮ ಮಗುವಿನ ಹೆಸರು, ಸ್ಯಾಟ್ಸ್ ನಂಬರು, ರ್ಯಾಂಕು, ನೇಟಿವ್ ಡಿಸ್ಟ್ರಿಕ್ಟ್. ನಾವು ಏನು ಬೇಕಾದ್ರೆ ನಿಮ್ಮದು ಸ್ಯಾಟ್ಸ್ ನಂಬರ್ ಹೊಡೀರಿ, ಸಿಗತ್ತೆ. ಇಲ್ಲ ಮಗುವಿನ ಹೆಸರು ಬರೀರಿ, ಖಂಡಿತ ಸಿಗತ್ತೆ ಪುಟ್ಟ. ಓಕೆನಾ? ಗೊತ್ತಾಗ್ತಿದೆಯಲ್ವಾ? ಎಸ್ ಸರ್ ನೋ? ಎಸ್ ಸರ್. ಹಾಗಾದರೆ ಹೇಗೆ ಹುಡ್ಕೋದಂತ ಗೊತ್ತಾಯಿತು ಸರ್. ಇಷ್ಟೊಂದು ಪೇಜಲ್ಲಿ ನಮಗೆ ಹಿಂಗೆ ಹುಡ್ಕೋದು ಗೊತ್ತಾಗ್ತಿಲ್ಲ ಸರ್. ಡೈರೆಕ್ಟಾಗಿ ಅದರ ಲಿಂಕ್ ಇದೆಯಾ ಅಂದರೆ ಖಂಡಿತ ಇದೆ. ಅದನ್ನು ನಿಮ್ಮ ಮಗುವಿನ ಬರೀ ಸ್ಯಾಟ್ಸ್ ನಂಬರ್ ಹಾಕಿ ನೀವು ಅದನ್ನು ಫೈಂಡ್ ಔಟ್ ಮಾಡ್ಬೋದು. ಅದು ನಿಮಗೆ ಆ ಲಿಂಕ್ ಬೇಕು ಅಂದರೆ ನನ್ನ ವಾಟ್ಸಪ್ ನಂಬರ್ಗೆ ನೀವು ಏನು ಮಾಡಬೇಕು, ಸರ್ ನಮಗೆ ಲಿಂಕ್ ಕಳಿಸ್ಕೊಡಿ ಅಂತ ಒಂದು ಮೆಸೇಜ್ ಮಾಡಬೇಕು. ಖಂಡಿತ ನಾನು ನಿಮಗೆ ಕಳಿಸ್ಕೊಡ್ತೀನಿ. ಅದು ಹೇಗೆ ಅಂತ ನಾನು ಹೇಳ್ತೀನಿ ನಿಮಗೆ. ಅದನ್ನು ಹೆಂಗೆ ಚೆಕ್ ಮಾಡೋದು ಅಂತ ಈಗ ನೆಕ್ಸ್ಟ್ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ಈಗೀಗ ನಿಮ್ಮ ಮನೆಯಲ್ಲಿ ಈ ವರ್ಷ ಬಿಡ್ರಿ, ಯಾರೆಲ್ಲ ಸೆಲೆಕ್ಷನ್ ಆಗಿದಿರಲ್ಲ ಪುಟ್ಟ, ಅವ್ರಿಗೆ ನನ್ನ ಕಡೆಯಿಂದ ಒಂದು ಕಂಗ್ರ್ಯಾಚುಲೇಷನ್. ಒಳ್ಳೆ ಶಾಲೆ ಸಿಕ್ಕಿದೆ ಅವರಿಗೆಲ್ಲ ನನ್ನ ಕಡೆಯಿಂದ ಒಂದು ಕಂಗ್ರ್ಯಾಚುಲೇಷನ್. ಇನ್ನು ಯಾರಿಗೆ ಸಿಕ್ಕಿಲ್ಲ ಅವ್ರು ಸೆಕೆಂಡ್ ಲಿಸ್ಟ್ವರೆಗೂ ವೆಯ್ಟಿಂಗ್ ಮಾಡಿ, ಖಂಡಿತ ಸಿಗತ್ತೆ. ಬಟ್ ಈಗ ಯಾರೆಲ್ಲ ಈಗ ನಿಮ್ಮ ಮನೆಯಲ್ಲಿ 2ನೇ ಕ್ಲಾಸ್ ಮುಗಿಸಿ 3 ಮುಗಿಸಿ 4 ಮುಗಿಸಿ 5ನೇ ಕ್ಲಾಸ್ ಇದ್ದಾರಲ್ಲ, ಅಂಥ ಮಕ್ಕಳಿಗೆ ಆಲ್ರೆಡಿ ನಾವು ಈಗ ಏನು ಮಾಡ್ತಿದ್ದೀವಪ್ಪ ಅಂದರೆ, ಆಲ್ರೆಡಿ ಕ್ಲಾಸಸ್ಗಳು ಸ್ಟಾರ್ಟ್ ಆಗಿರೋದ್ರಿಂದ ನೀವು ಕ್ಲಾಸಸ್ಗಳು ಸ್ಟಾರ್ಟ್ ಆಗಿರೋದ್ರಿಂದ ನೀವೇನು ಮಾಡ್ಬೋದಪ್ಪ ಅಂದರೆ
ನೋಡಿ, ನಿಮಗೆ ಆನ್ಲೈನ್ ಬೇಕಾ ಆಫ್ಲೈನ್ ಬೇಕಾ? ಸರ್ ಆನ್ಲೈನ್ ಕ್ಲಾಸಸ್ಗಳು ಬೇಕಿತ್ತು ಅಥವಾ ರೆಸಿಡೆನ್ಷಿಯಲ್ ಹಾಸ್ಟೆಲ್ ಆಫ್ಲೈನ್ ಕ್ಲಾಸಸ್ಗಳು ಬೇಕಿತ್ತು ಸರ. ನಮಗೆ ರೆಸಿಡೆನ್ಷಿಯಲ್ ಕ್ಲಾಸಸ್ಗಳು ಬೇಕಿತ್ತು, ಕೋಚಿಂಗ್ ಕಳಿಸ್ಬೇಕಿತ್ತು ಸರ್. ಇಲ್ಲ ನಮಗೆ ಈ ಮಗು 3ನೇ ಕ್ಲಾಸ್ ಇದೆ, 4ನೇ ಕ್ಲಾಸ್ ಇದೆ, ನಮಗೆ ಆನ್ಲೈನ್ ಕ್ಲಾಸಸ್ಗಳು ಬೇಕಿತ್ತು ಅಂದರೆ ಅವರಿಗೆ ಆಲ್ರೆಡಿ ಕ್ಲಾಸಸ್ಗಳು ಸ್ಟಾರ್ಟ್ ಆಗಿದೆ. ಅವರಿಗೆ 9741838187 ಇದು ನನ್ನ ನಂಬರ್. ಯಾರು ಬೇಕಾದ್ರೂ ಯಾವಾಗ ಬೇಕಾದ್ರೂ ಕಾಲ್ ಮಾಡಿ. ಬಟ್ ನಾನು ಸ್ವಲ್ಪ ಕ್ಲಾಸಲ್ಲಿ ಅಲ್ಲಿ ಇಲ್ಲಿ ಇದ್ದಾಗ ಕೆಲವು ಸಲ ಕಾಲ್ ರಿಸೀವ್ ಮಾಡೋಕ್ಕಾಗಿರಲ್ಲ. ಖಂಡಿತ ಅವ್ರ ಜೊತೆ ನಾನು ಮತ್ತೆ ಮಾಡಿ ನನ್ನ ಏನೇ ಮಾಹಿತಿ ಇದ್ರೂ ನಿಮಗೆ ಹೇಳ್ತೀನಿ. ಓಕೆನಾ? ಎಸ್. ಹಾಗಾದರೆ ನೋಡಿ ಪುಟ, ಇನ್ನೊಂದು ವಿಶೇಷತೆ ಅಂದರೆ ಈ ಆನ್ಲೈನ್ ಕ್ಲಾಸಸ್ ಬಗ್ಗೆ ಸ್ವಲ್ಪ ಹೇಳ್ತೀನಿ ಪುಟ. ಯಾಕೆಂದರೆ ಒಂದು ಚೂರು ನಾನು ಅದರ ಬಗ್ಗೆ ಒಂಚೂರು ಮಾಹಿತಿ ಕೊಡ್ತೀನಿ. ನೋಡಿ, ಈ ಆನ್ಲೈನ್ ಕ್ಲಾಸಸ್ ಬಗ್ಗೆ ಒಂದು ಮಾಹಿತಿ ಏನಪ್ಪ ಅಂದರೆ, ಈ ಸರಿ ಆನ್ಲೈನ್ ಕ್ಲಾಸಸ್ಸು ವೆರಿ ಸ್ಪೆಷಲ್ಲು. ಏನಪ್ಪ ಅಂದರೆ ನೋಡಿ, ಬಡ ವಿದ್ಯಾರ್ಥಿಗಳ ಮನೆ ಕೋಚಿಂಗ್ ಅಂತಲೇ ಫೇಮಸ್ ಆಗಿರುವಂಥ ಕ್ಲಾಸಸ್ಸು. ನೋಡಿ, ಕರ್ನಾಟಕದ ಅತಿ ಹೆಚ್ಚು ಜನಪ್ರಿಯ ಆನ್ಲೈನ್ ಕ್ಲಾಸಸ್ ಅದು ನಮ್ಮ LKS ಅಕಾಡೆಮಿಯಿಂದ ಇದೆ. ಅತಿ ಹೆಚ್ಚು ರಿಸಲ್ಟ್ ಇದೆ. 12 ವಿದ್ಯಾರ್ಥಿಗಳು ನವೋದಯ ಶಾಲೆಗೆ ಸೆಲೆಕ್ಷನ್ ಆಗಿದ್ದಾರೆ. ಮುರಾರ್ಜಿಗಂತೂ ಹೇಳಬಾರ್ದು, ಸಿಕ್ಕಾಪಟ್ಟೆ ಸ್ಟೂಡೆಂಟ್ಸ್ ಆಯ್ಕೆ ಆಗಿದ್ದಾರೆ. ನಮಗೇನಪ್ಪ ಅಂದರೆ ಆಲ್ಮೋಸ್ಟ್ ನವೋದಯಕ್ಕೆ ನಮ್ಮ ನವೋದಯ ಸೈನಿಕು ಇದರ ಕಡೆ ಜಾಸ್ತಿ ಫೋಕಸ್ ಇರುತ್ತೆ. ಅದು ಮಿಸ್ ಆದರೂ ಕೂಡ ನಮಗೆ ಮುರಾರ್ಜಿ ಶಾಲೆ ಆಗಿರ್ಬೋದು, ಏಕಲವ್ಯ ಶಾಲೆ ಆಗಿರ್ಬೋದು, APJ ಅಬ್ದುಲ್ ಕಲಾಂ ಶಾಲೆ ಇದನ್ನು ರಿಸಲ್ಟ್ ಬಂದಿಲ್ಲ, ಈಗ ಬರುತ್ತೆ. ಈ ಥರ ಶಾಲೆಗಳಿಗೆ ಆಯ್ಕೆಯಾಗಿ ನಿಮ್ಮ ನೋಡಿ, ಒಂದು ವಿಷಯ ಹೇಳ್ತೀನಿ ಪುಟ, ನೆನ್ಪಿಟ್ಕೊಳ್ಳಿ. ನಾವು ಓದುವ ಶಾಲೆ ಚೇಂಜ್ ಆಗ್ಬೋದು ಸರ್. ಎಲ್ಲೋ 1 ಮಾರ್ಕ್ಸು 2 ಮಾರ್ಕ್ಸು ಅರ್ಧ ಮಾರ್ಕ್ಸಿಂದ ನವೋದಯ ಶಾಲೆ ಮಿಸ್ ಆಗಿರ್ಬೋದು. ಆದರೆ ಗುರಿ ಚೇಂಜ್ ಆಗಿಲ್ಲ. ಗುರಿ ಚೇಂಜ್ ಆಗಲ್ಲ. ಶಾಲೆ ಮಿಸ್ ಆಗಲಿ, ಗುರಿ ಮಿಸ್ ಆಗಬಾರ್ದು. ಓಕೆನಾ? ಈಗ ಸರ್ ನವೋದಯ ಶಾಲೆಗೆ ನಾನು ಪ್ರಿಪೇರ್ ಮಾಡ್ತಿದ್ದೆ ಅನ್ಕೊಳ್ರಿ, ಅವರಿಗೆ ನವೋದಯ ಮಾಡೋಕ್ಕಾಗಿಲ್ಲ, ಆದರೆ ಮುರಾರ್ಜಿಯಲ್ಲಿ ಒಳ್ಳೆ ಮಾರ್ಕ್ಸ್ ತೊಗೊಂಡು ಒಳ್ಳೆ ಶಾಲೆ ಸಿಕ್ಕಿದೆ ಅನ್ಕೊಳ್ರಿ. ಏನಾಯ್ತು ಇಲ್ಲಿ? ನವೋದಯಕ್ಕೆ ಹೋಗ್ಬೇಕಾಗಿದ್ದು ಹುಡುಗ ಮುರಾರ್ಜಿಗೆ ಹೋದ. ಆದರೆ ನವೋದಯಕ್ಕೆ ಹೋಗ್ಬೇಕಾಗಿರೋ ಹುಡುಗ APJ ಅಬ್ದುಲ್ ಕಲಾಂ ಶಾಲೆಗೆ ಹೋದ. ನವೋದಯಕ್ಕೆ ಹೋಗ್ಬೇಕಾಗಿರೋ ಸ್ಟೂಡೆಂಟ್ಸು ಏಕಲವ್ಯ ಶಾಲೆಗೆ ಹೋದ. ಆದರೆ ಶಾಲೆ ಚೇಂಜ್ ಆಗಿರ್ಬೋದು, ನಾವು ಅನ್ಕೊಂಡಿರೋ ಗುರಿ ಚೇಂಜ್ ಆಗಲ್ಲ. ಹೌದಾ ಇಲ್ಲ? ನಾವು ಏನು ಆಗಬೇಕು ಅಂತ ಇಟ್ಕೊಂಡಿವಲ್ಲ ಟಾರ್ಗೆಟ್ಟು, ಅದು ಯಾವ ಕಾರಣಕ್ಕೂ ಚೇಂಜ್ ಆಗಬಾರ್ದು ಬಿಟ್ಟ. ಶಾಲೆ ಚೇಂಜ್ ಆಗಲಿ, ಡೋಂಟ್ ವರಿ, ನಮ್ಮ ಗುರಿ ಚೇಂಜ್ ಆಗಬಾರ್ದು. ಫಿಕ್ಸ್ ಮೈಂಡಲ್ಲಿರಲಿ. ಮತ್ತೆ ನಾವು ಬಂದೇ ಬರ್ತೀವಿ ಮುಂದೆ ಒಂದಿನ, ಅದು ಫಿಕ್ಸ್ ಇರಬೇಕಾ? ಯಾರೆಲ್ಲ ಈಗ ನೋಡಿಬಿಟ್ಟ, ಈಗ ನಿಮ್ಮ ಮನೆಯಲ್ಲಿ ಯಾರ್ಯಾರು ಇದ್ರೆ 3ನೇ ಕ್ಲಾಸು 4ನೇ ಕ್ಲಾಸು ಇದ್ರೆ 5ನೇ ಕ್ಲಾಸ್ ಇದ್ರೆ ಆ ವಿದ್ಯಾರ್ಥಿಗಳು 1 ವರ್ಷ ಓದೋದನ್ನ 2 ವರ್ಷ ಓದೋದನ್ನ 3 ವರ್ಷ ಪ್ರಾಕ್ಟೀಸ್ ಮಾಡಲಿ ಬಿಡಿ. ಏನಾಗತ್ತೆ? ಎಷ್ಟು ಪರ್ಫೆಕ್ಟ್ ಆಗ್ತಾರೋ ಅಷ್ಟು ಒಳ್ಳೇದಲ್ವಾ? ಔಟ್ ಆಫ್ ಔಟ್ರಿಗೆ ರೀಚ್ ಮಾಡಿ. ನಾ ಹೇಳೋದು, ನಿಮ್ಮ ಮಗು ಕೇವಲ 1 ಮಾರ್ಕ್ಸ್ 2 ಮಾರ್ಕ್ಸಿಂದ ಸೆಲೆಕ್ಷನ್ ಆಗಬಾರ್ದು, ಔಟ್ ಆಫ್ ಔಟ್ ತೆಗಿಬೇಕು. ಆವಾಗ ನೋಡ್ರಿ ಅದ್ರ ಹವಾನೇ ಬೇರೆ ಇರುತ್ತೆ. ಯಾರು ಎಷ್ಟಾರು ತಕೊಳ್ಳಿ, ನಮ್ದೊಂದು ಸೀಟ್ ಫಿಕ್ಸ್ ಆಗಿರುತ್ತೆ. ಹಾಗಾದ್ರೆ ಬರ್ರಿ, ಕನ್ನಡ ಮತ್ತು ಇಂಗ್ಲಿಷ್ ಮೀಡಿಯಂನಲ್ಲಿ 1 ವರ್ಷದ ನವೋದಯ ಸೈನಿಕ್ ಫುಲ್ ಕೋರ್ಸ್ ಅಂದರೆ ನವೋದಯ ಸೈನಿಕ್, ಮುರಾರ್ಜಿ, ಆದರ್ಶ, ಪ್ರತಿಷ್ಠಿತ ಎಲ್ಲ APJ ಅಬ್ದುಲ್ ಕಲಾಂ ಶಾಲೆ ಆಗಿರ್ಬೋದು, ಏಕಲವ್ಯ ಶಾಲೆ ಆಗಿರ್ಬೋದು, ಎಲ್ಲ ಕ್ಲಾಸಸ್ಸಿಗೂ ಟೋಟಲ್ ಫೀಸ್ ನಿಮಗೆ 1 ವರ್ಷಕ್ಕೆ 3500 ರೂಪಾಯಿ ಇರುತ್ತೆ ಪುಟ. ಎಷ್ಟಿರುತ್ತೆ? 3500 ರೂಪಾಯಿ. ಯಾರಿಗೆಲ್ಲ ಕೋಚಿಂಗ್ ಸೆಂಟ್ರಿಗೆ ಬರೋಕ್ಕಾಗಲ್ವೋ ಅಂಥ ವಿದ್ಯಾರ್ಥಿಗಳಿಗೆ, ಚೆನ್ನಾಗಿ ಓದ್ತಾರೆ ಅನ್ನೋರಿಗೆ ದಯವಿಟ್ಟು ಒಂದು ಕೋರ್ಸ್ ಕೊಡಿಸ್ರಿ. ನಾ ಹೇಳೋದು ಒಂದು ಮಾತು ನೆನ್ಪಿಟ್ಟಿರಲಿ, ಯಾವ್ದಾರ ಒಂದು ಒಳ್ಳೆ ಹಬ್ಬ ಮಾಡಿದರೆ ಒಂದು ಜೊತೆ ಬಟ್ಟೆ ಫೀಸ್ ಅದು 1 ವರ್ಷ ಮಗು ಓದುತ್ತೆ, 1 ವರ್ಷ ಆ ಮಗು ಕಲಿಯತ್ತೆ. ಎಷ್ಟಾಗತ್ತೋ ಅಷ್ಟು ಕಲಿಯುತ್ತೆ. ಕೆಲವು ಮಕ್ಕಳಿಗೆ ಬರಲ್ ಕೊಟ್ಟರೆ ಅಂಗೈನ ನುಂಗುವಂಥ ಮಕ್ಕಳು ಇರ್ತಾರೆ, ಅವ್ರಿಗೊಂದು ಅವಕಾಶ ಕೊಡಿ. ಆಮೇಲೆ ನೋಡಿ ಅವ್ರು ಯಾವ ರೀತಿ ಇರ್ತಾರೆ ಅಂತ. ಖಂಡಿತ ಹೇಳ್ತೀನಿ, ನಿಮ್ಮ ದುಡ್ಡು ವೇಸ್ಟ್ ಆಯಿತು ಅನ್ಕೊಳ್ರಿ ನಾ ಹೇಳೋದು. ಆದರೆ ಒಂದು ಅವಕಾಶ ಆ ಮಗುಗೆ ಸಿಕ್ತು ಅಂದರೆ 1 ವರ್ಷ ಓದೋನ್ನ 2 ವರ್ಷ ಓದಿದ್ರೆ ನಾನು ಇನ್ನೊಂದು ಹೇಳ್ತೀನಿ, ದಯವಿಟ್ಟು ನೀವು ಕೇವಲ ಮಕ್ಕಳ ಕೈಲೇ ಮೊಬೈಲ್ ಕೊಟ್ಟು ಫ್ರೀಯಾಗಿ ಕುತ್ಕೊಳೋದಾದರೆ ದಯವಿಟ್ಟು ಆನ್ಲೈನ್ ಕ್ಲಾಸಸ್ಗಳ ತಗೋಬೇಡಿ. ಮಕ್ಕಳ ಜೊತೆ ಕೂರ್ರಿ. ನೀವು ಎವ್ರಿ ಡೇ 1 ಅವರ್ ಕುತ್ಕೊಳ್ಳಿ. ಪೇರೆಂಟ್ಸ್ಗಳು ದಯವಿಟ್ಟು 1 ಗಂಟೆ ಕೂರ್ರಿ. ನಿಮಗೆ ಯಾವ ಕೋಚಿಂಗ್ ಸೆಂಟರ್ ಅವಶ್ಯಕತೆ ಇಲ್ಲ. ನಿಮ್ಮ ಮಕ್ಕಳು ಬೇರೆ ಲೆವೆಲಲ್ಲಿ ಇರ್ತಾರೆ, ಇದನ್ನು ನಾನು ಗ್ಯಾರಂಟಿ ಕೊಡ್ತೀನಿ. ನೀವು ಪೇರೆಂಟ್ಸ್ ಜಸ್ಟ್ ಮಕ್ಕಳ ಜೊತೆ 1 ಗಂಟೆ ಕೂತ್ಕೊಳ್ರಿ ಸಾಕು. ನಿಮ್ಮ ಮಕ್ಕಳು ಬೇರೆ ಥರ ಇರುತ್ತೆ ನೋಡಿ. ಗೈಡೆನ್ಸ್ ಏನು ಬೇಕು, ಮಾರ್ಗದರ್ಶನ ನಾನು ಮಾಡ್ತೀನಿ. ಬಟ್ ಪೇರೆಂಟ್ಸ್ ಸಪೋರ್ಟ್, ಮಕ್ಕಳ ಇಂಟ್ರೆಸ್ಟ್ ಇದ್ದರೆ 100% ರಿಸಲ್ಟ್ ಕೊಡ್ತೀನಿ ನಾನು. 100% ರಿಸಲ್ಟ್. ಅದು ನಿಮ್ಮ ಕೈಲಿ 1 ಗಂಟೆನೂ ಮಕ್ಕಳ ಜೊತೆ ಕೂರಕ್ಕಾಗಲ್ಲ ಅಂದರೆ ನಾವೇನೂ ಮಾಡೋಕ್ಕಾಗಲ್ಲ, ಯಾರೂ ಏನೂ ಮಾಡೋಕ್ಕಾಗಲ್ಲ. ಹೌದಲ್ವಾ? ಜೀವನದಲ್ಲಿ ಏನಾರೇ ಪಡಿಬೇಕಂದ್ರೆ ಸ್ವಲ್ಪ ಪರಿಶ್ರಮ, ಕಷ್ಟ ಇದ್ದಿದ್ದೆ ಅಲ್ವಾ?
ಮಾಡಲಿಲ್ಲ ಅಂದರೆ ಯಾವುದೂ ಸಿಗಲ್ಲ. ಎಸ್, ಹಾಗಾದ್ರೆ ಬರ್ರಿ, ಅವರಿಗೆ ಪ್ರತಿದಿನ ನೋಡಿ, ಪ್ರತಿದಿನ ಲೈವ್ ಕ್ಲಾಸ್ ಇರುತ್ತೆ. ಎವ್ರಿ ಡೇ ಲೈವ್ ಕ್ಲಾಸ್, ಜೊತೆಗೆ ಪ್ರತಿ ಕ್ಲಾಸು ರೆಕಾರ್ಡ್ ಇರುತ್ತೆ, ಜೊತೆಗೆ 150+ ಆನ್ಲೈನ್ ಟೆಸ್ಟ್ ಇರುತ್ತೆ. ಒಂದು ವರ್ಷಕ್ಕೆ ನಿಮಗೆ ಕೇವಲ 3,500 ರೂಪಾಯಿನಲ್ಲಿ ಎವ್ರಿ ಡೇ ಲೈವ್ ಕ್ಲಾಸ್, ಆನ್ಲೈನ್ ಲೈವ್ ಕ್ಲಾಸ್ ಇರುತ್ತೆ, ರೆಕಾರ್ಡ್ ಕ್ಲಾಸ್ ಇರುತ್ತೆ, ಜೊತೆಗೆ 150+ ಆನ್ಲೈನ್ ಟೆಸ್ಟ್ ಕೂಡ. ಒಂದೊಂದು ಚಾಪ್ಟರ್ಗೆ 3-3, 4-4 ಟೆಸ್ಟ್ಗಳು ಇರ್ತವೆ. ಓದ್ರಪ್ಪ, ಓದೋರಿಗೆ ಒಂದು ಒಳ್ಳೆ ಅವಕಾಶ ಕಂಡ್ರು. ನಾನು ಹೇಳ್ತೀನಲ್ಲ, ಒಳ್ಳೆ ಅವಕಾಶ. ಎಫರ್ಟ್ ಹಾಕ್ರಿ, ನಿಮ್ಮ ಹಿಂದೆ ನಾನು ಇರ್ತೀನಿ, ನೀವು ಮುಂದೆ ನುಗ್ರಿ, ಅಷ್ಟೇ ಬೇಕಾಗಿರೋದು. ಓಕೆ, ಬನ್ನಿ. ಹಾಗಾದ್ರೆ ಯಾರೆಲ್ಲ ಮತ್ತೆ ಸರ್ ಇಲ್ಲ ಸರ್ ನಾವು ಅಲ್ಲೇ ನಿಮ್ಮಲ್ಲೇ ಬಂದ್ಬಿಡ್ತೀವಿ, ಕೋಚಿಂಗ್ ಹಾಸ್ಟೆಲಿಗೆ, ರೆಸಿಡೆನ್ಷಿಯಲಿಗೆ ಅಲ್ಲೇ ಬರ್ತೀವಿ ಅಂದರೆ ಅಂಥ ವಿದ್ಯಾರ್ಥಿಗಳು ನನ್ನ ನಂಬರ್ ಇದೆಯಲ್ವ ಪುಟ ನಿಮ್ಮ ಹತ್ರ, 9741183187 ಈ ನಂಬರ್ಗೆ ಕರೆ ಮಾಡಿ. ಓಕೆನಾ? ನಿಮಗೆ ಯಾವುದ್ರ ಬಗ್ಗೆ ಮಾಹಿತಿ ಬೇಕೋ ಅದನ್ನು ನಾನು ಹೇಳ್ತೀನಿ. ಸರ್ ಹಾಗಾದ್ರೆ ಈಗ ಇದೇನು ಸರ್, ಇಷ್ಟಕ್ಕೊಂದು PDF ಅಲ್ಲಿ ನಾವು ರಿಸಲ್ಟ್ ನೋಡೋಕ್ಕಾಗ್ತಿಲ್ಲ, ನಮಗೆ ಡೈರೆಕ್ಟ್ ಲಿಂಕ್ ಬೇಕು ಅಂದರೆ ಏನಿಲ್ಲ ಪುಟ, ನನಗೆ ವಾಟ್ಸಪ್ ಮಾಡಿರಿ. ವಾಟ್ಸಪ್ಪಲ್ಲೂ ನಾನು ಲಿಂಕ್ ಕಳಿಸ್ಕೊಡ್ತೀನಿ ನಿಮಗೆ. ಆ ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಿದರೆ ಸಾಕು, ನಿಮಗೆ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. KRS ಪ್ರಾವಿಷನಲ್ ಅಲಾಟ್ಮೆಂಟ್ ಲಿಸ್ಟ್ 26-27. ಇಲ್ಲಿ ನಿಮ್ಮ ಒಂದು ಸ್ಯಾಟ್ಸ್ ನಂಬರ್ ಹೊಡಿಬೇಕು. ನನ್ನ ಹತ್ರ ಒಂದು ಸ್ಯಾಟ್ಸ್ ನಂಬರ್ ಇದೆ, 2104-10977. ಇದು ಯಾರ್ದು ಹೇಳಿ? ಆಗಲೇ ಒಂದು ಹುಡುಗಿದು ನಾನು ರಿಸಲ್ಟ್ ನೋಡಿದ್ನಲ್ಲ, ನಮ್ಮ ಸ್ಟೂಡೆಂಟು ಅಂತ ಹೇಳಿದ್ನಲ್ಲ, ಪ್ರಕೃತಿ LS ಅಂತ ನೋಡಿ. ಕಂಗ್ರ್ಯಾಚುಲೇಷನ್ ಪ್ರಕೃತಿ LS, ಕಂಗ್ರ್ಯಾಚುಲೇಷನ್, ಯು ಹ್ಯಾವ್ ಬೀನ್ ಪ್ರಾವಿಷನಲಿ ಅಲಾಟೆಡ್ ಎ ಸೀಟ್. ನೋಡಿ, ಈ ಥರ ಹಂಗೆ ಏನೇನೋ ಡಿಸೈನ್ ಬರ್ತೈತೆ ನೋಡ್ರಿ ಮೇಲಿಂದ. ಅಯ್ಯೋ 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 ಅಲ್ವಾ? ಹೀಗಾಗಿ ನೀವೇನು ಮಾಡಬೇಕಾಗತ್ತೆ, ಈ ಥರ ಒಂದು ನಿಮಗೆ ಇದು ಸಿಗುತ್ತೆ ಪುಟ, ಏನು KRCRS ಕಾಕ್ನೂರು. ಯಾವ ಶಾಲೆಗೆ ಆಯ್ಕೆಯಾಗಿದೆ? ಅಲಾಟೆಡ್ ಇನ್ಸ್ಟಿಟ್ಯೂಟ್ ಇನ್ ಕಾಕ್ನೂರು ಶಾಲೆಗೆ ಆಯ್ಕೆಯಾಗಿದ್ದಾರೆ. ರ್ಯಾಂಕು 7813. ಮತ್ತು ನೇಟಿವ್ ಡಿಸ್ಟ್ರಿಕ್ಟ್ ದಾವಣಗೆರೆ, ಚನ್ನಗಿರಿ. ಯಾರೆಲ್ಲ ಮುರಾರ್ಜಿ ಶಾಲೆಗಳಿಗೆ ಆಯ್ಕೆಯಾಗಿದ್ದಾರೆ ಅವರಿಗೆ ಮತ್ತೊಮ್ಮೆ ಕಂಗ್ರ್ಯಾಚುಲೇಷನ್. ಮತ್ತು ಯಾರೆಲ್ಲ ಆಗಿಲ್ಲ ಅವ್ರು ನೆಕ್ಸ್ಟ್ ರೌಂಡಿಗೆ ಸೆಕೆಂಡ್ ಲಿಸ್ಟ್ ಬರುತ್ತೆ ಪುಟ. ಸೆಕೆಂಡ್ ಲಿಸ್ಟಲ್ಲಿ ಮತ್ತು ಥರ್ಡ್ ಲಿಸ್ಟ್ ಅಂತ ಬರ್ತಾರೆ, ಫೋರ್ತ್ ಲಿಸ್ಟ್ವರೆಗೂ ಅವಕಾಶ ಇರುತ್ತೆ. ನಿಮ್ಮ ಮಾರ್ಕ್ಸು ಹತ್ತಿರದಲ್ಲಿದ್ದರೆ ನಿಮಗೆ ಖಂಡಿತ ಒಂದು ಅವಕಾಶ ಸಿಗುತ್ತೆ. ತುಂಬ ಡಿಫ್ರೆನ್ಸ್ ಇದೆ ಸರ್, ತುಂಬ ವೇರಿಯೇಷನಲ್ಲಿದೆ ಅನ್ನೋದಾದರೆ, ತುಂಬ ಕಮ್ಮಿ ಇದ್ದರೆ ದಯವಿಟ್ಟು ನೀವು ಕಾಯದೆ ಬೇರೆ ಯಾವ್ದಾರ ಶಾಲೆಗೆ ನೀವು ಜಾಯಿನ್ ಮಾಡ್ಕೊಳೋದು ಭಾಳ ಒಳ್ಳೆಯದು. ಜೊತೆಗೆ ಯಾರಿಗೆಲ್ಲ ಒಂದು ಅವಕಾಶ ಇದ್ದಾಗ ಅದನ್ನು ಬಳಸ್ಕೊಳ್ಳಿ. ಆ ಅವಕಾಶನ ಮಿಸ್ ಆದರೆ ಮತ್ತೆ ಇನ್ನೊಂದು ಅವಕಾಶ ಸಿಗಲ್ಲ. ಸಿಕ್ಕ ಅವಕಾಶನ ಕೈ ಬಿಡಬೇಡ್ರಿ. ಓಕೆನಾ? ಎಸ್, ಮತ್ತೆ ನಾನು ಮುಂದಿನ ವಿಡಿಯೋದಲ್ಲಿ ಮತ್ತೆ ಇನ್ನೊಂದು ಒಳ್ಳೆ ಇನ್ಫಾರ್ಮೇಷನ್ನ ಖಂಡಿತ ತಗೊಂಡ್ಬರ್ತೀನಿ ನಿಮಗೋಸ್ಕರನೇ. ಅಲ್ಲಿವರೆಗೂ ನಿಮ್ಮ ಪ್ರಯತ್ನ ಎಫರ್ಟ್ ಹಾಕ್ತಾನೆ ಇರ್ರಿ. ಯಾವಾಗಲೂ ಕೂಡ ನಮ್ಮ ಪ್ರಯತ್ನನೇ ನಮಗೆ ಪ್ರತಿಫಲ ಕೊಡೋದು, ಹೌದಲ್ವಾ? ಎಸ್, ಸತತ ಪ್ರಯತ್ನವೇ ಸಾಧನೆಯ ರಹಸ್ಯ. ಎಸ್, ಬಾಯ್ ಪುಟ, ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ